ಅಂತೂ ತೇಜಸ್ ಬಂದಾಯ್ತು. ನಿತ್ಯ ತೇಜಸ್ನ ಸಹ ನೋಡಾಗಿದೆ. ಮುಂದೆ ಏನಾಗ್ಬೋದು, ಇಬ್ರು ಸಹ ಒಂದಾಗ್ತಾರ? ಇಬ್ರು ಒಂದಾದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಕಿರಣ್ ರಾಜ್ಗೆ, ಭವ್ಯಾಗಿ, ಅಂದ್ರೆ ಕರ್ಣ ಮತ್ತೆ ನಿಧಿಗೆ. ಹೌದು, ಕರ್ಣ ನಿಧಿಯ ಮದುವೆನ ನೋಡಕ್ಕೆ ಎಲ್ರು ಕೂಡ ವೆಯ್ಟ್ ಮಾಡ್ತಿರೋದು. ತುಂಬಾನೇ ಅದ್ಭುತವಾದಂತ ಜೋಡಿ. ಇಬ್ರು ಸಹ ಲವ್ ಮಾಡ್ತಾ ಇದ್ದಾರೆ. ಆದ್ರೆ ಮನೆಯವರಿಗೆ ಈ ಸತ್ಯ ಗೊತ್ತೇ ಇಲ್ಲ. ಸತ್ಯವನ್ನ ಮುಚ್ಚಿಟ್ಟು ಕರ್ಣ ಪಾಪ ನಿತ್ಯಗೆ ತಾಳಿ ಕಟ್ಟುವಂತ ಒಂದು ಪರಿಸ್ಥಿತಿ. ಈಗ ನಿಧಿಗೆ ಎಲ್ಲ ಸತ್ಯವೂ ಕೂಡ ಗೊತ್ತಾಗ್ತಾ ಇದೆ. ತೇಜಸ್ನ ಸಹ ನಿಧಿ ನೋಡಾಯ್ತು. ಸೊ ಇಬ್ಬರು ಕೂಡ ಇದೀಗ ಭೇಟಿ ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ತೇಜಸ್ ಎಲ್ಲಾ ಸತ್ಯವನ್ನ ಬಯಬಿಟ್ಟು ಒಂದಾಗ್ತಾರ. ನಿತ್ಯ ಹೊಟ್ಟೆಲಿರುವಂತ ಮಗು ಕರ್ಣದಲ್ಲ, ಅದು ಮನೆಯವರಿಗೆ ಪಾಪ ಗೊತ್ತೇ ಇಲ್ಲ. ಅದು ಕೂಡ ಗೊತ್ತಾಗ್ಬೇಕಿದೆ. ನಂತರ ಇದೆಲ್ಲ ಸತ್ಯ ಗೊತ್ತಾದ ಬಳಿಕ ಕರ್ಣ ಮತ್ತು ನಿತ್ಯ ಮದುವೆ ನಡೆಯಬೇಕಿದೆ. ಇದಕ್ಕೆ ಕರ್ಣ ಮತ್ತು ನಿಧಿಯ ಮದುವೆ ನಡೆಯಬೇಕಿದೆ. ಇದಕ್ಕೆ ಸಾಕಷ್ಟು ದಿವಸಗಳೇ ಬೇಕಾಗುತ್ತೆ. ನಿಧಿ ಮತ್ತು ಕರ್ಣ ಜೋಡಿ ಅಭಿಮಾನಿಗಳು ಇಷ್ಟಪಟ್ಟಿರುವಂತದ್ದು. ನಿತ್ಯ ತೇಜಸ್ ಒಂದಾಗ್ಬೇಕು, ಕರ್ಣ ಮತ್ತೆ ನಿಧಿ ಒಂದಾಗ್ಬೇಕು. ಸೊ ಇದು ಜನರು ಬಯಸ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಗೂ ಕೂಡ ಈ ಜೋಡಿ ಇಷ್ಟನ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.